ನೈಸ್ ಸಂತ್ರಸ್ತ ಸಿದ್ಧಲಿಂಗ ಪ್ರಭು ಹತ್ಯೆಗೆ ನ್ಯಾಯ ಇಲ್ಲವಾ? ಅಪರಾಧಿಗಳನ್ನು ಹಿಡಿಯೋದು ಯಾವಾಗ? ಧನಿಕರ ಮುಂದೆ ಅನ್ನದಾತನ ಕೂಗೋ ಕೇಳೋರು ಯಾರು? ಇವು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪ್ರಶ್ನೆಗಳು. ಇದೇ ರೊಚ್ಚಿನೊಂದಿಗೆ ದೇವೇಗೌಡರು ಇಂದು ಉಪವಾಸ ಕೂರ್ತಾ ಇದ್ದಾರೆ. ಪ್ರಕರಣದ ಸಿಬಿಐ ತನಿಖೆ ಆಗಲೇಬೇಕು ಅನ್ನೋದು ಗೌಡರ ಪಟ್ಟು. ನೈಸ್ ರೈತ ಸಿದ್ಧಲಿಂಗ ಪ್ರಭು ಕೊಲೆಯಾಗಿ 35 ದಿನಗಳಾಗಿವೆ. ಕೊಂದವರ್ಯಾರು? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನ್ಯಾಯ ಸಿಕ್ತಿಲ್ಲವಲ್ಲ ಅನ್ನೋ ಕೊರಗಲ್ಲಿ ಸಿದ್ಧಲಿಂಗ ಪ್ರಭು ಪತ್ನಿ ಮಮತಾ ಆತ್ಮಹತ್ಯೆಗೆ ಯತ್ನಿಸಿದ್ದು ಆಯಿತು. ಇದೀಗ ದೇವೇಗೌಡರು ಮತ್ತೆ ಗರ್ಜಿಸಿದ್ದಾರೆ. ತಪ್ಪಿತಸ್ಥರ ಸೆರೆಗೆ ಹಾಗೂ ಸಿಬಿಐ ತನಿಖೆಗೆ ಆಗ್ರಹಿಸಿ ಯುದ್ಧವನ್ನೇ ಸಾರಿದ್ದಾರೆ. ಗೌಡ್ರು ಬೆಂಗಳೂರಿನ ಎಂಜಿ ರಸ್ತೆಯ ಗಾಂಧಿ ಪ್ರತಿಮೆ ಎದುರು ಇಂದು ಸಾಂಕೇತಿಕ ಉಪವಾಸ ಧರಣಿ ನಡೆಸಲಿದ್ದಾರೆ. ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ನಡೆಯುವ ಧರಣಿಯಲ್ಲಿ ಗೌಡರ ಜೊತೆ ನೈಸ್ ಸಂತ್ರಸ್ತ ರೈತರು, ಪ್ರಗತಿಪರ ನಾಯಕರು ಭಾಗವಹಿಸಲಿದ್ದಾರೆ. ಒಂದು ದಿನ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಒಂದು ದಿನ ಮೊದಲು ಸಾಂಕೇತಿಕ ಉಪವಾಸ ಮಾಡ್ತೇನೆ. ನೀರು ಕೂಡ ಕುಡಿಯೋದಿಲ್ಲ ನಾನು. ಕಳೆದ ಅಕ್ಟೋಬರ್ 17ರಂದು ಸಿದ್ಧಲಿಂಗ ಪ್ರಭು ಕೊಲೆಯಾಗಿತ್ತು. ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಅಶೋಕ್ ಕೇಣಿ ಹಾಗೂ ರುದ್ರೇಶ್ ವಿರುದ್ಧ ದೂರು ದಾಖಲಾಗಿದೆ. ಆದರೆ ಇದುವರೆಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮಸೂದ್, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು.